ನಮಸ್ಕಾರ ವೀಕ್ಷಕರೇ, ಕ್ಯಾಬೇಜ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ಒಂದು ಬಟ್ಲ ಕ್ಯಾಬೇಜು ತೊಳೆದ ಉಪ್ಪು ಹಾಕಿ ತೊಳೆದಿಟ್ಕೋಬೇಕು. 2 ಮೀಡಿಯಮ್ ಸೈಜ್ದು ಈರುಳ್ಳಿ ಹೆಚ್ಚಿಟ್ಕೋಬೇಕು. 1 ಮುಷ್ಟಿಯಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೋಬೇಕು. 1 ಟೀ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಜೀರಿಗೆ, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕೊರೆದಿಟ್ಕೋಬೇಕು. 1 ಟೀ ಸ್ಪೂನ್ ಖಾರದ ಪುಡಿ, 1 ಬಟ್ಲ ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನ್ ಅಜ್ವಾಯಿನ. ಮೊದಲಿಗೆ ಒಂದು ಹೆಚ್ಚಿಟ್ಕೊಂಡಿದ್ದ ಕ್ಯಾಬೇಜ್ನ ಒಂದು ತಟ್ಟಿಗೆ ಹಾಕೋಬೇಕು. 2 ಮೀಡಿಯಮ್ ಸೈಜದ್ದು ಈರುಳ್ಳಿ ಕೊರೆದಿಟ್ಕೊಂಡಿದ್ದೀವಲ್ರಿ, ಅವನ್ನ ಹಾಕ್ಕೊಡೋದು. ಆಮೇಲೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಅರಿಶಿನ, 1 ಟೀ ಸ್ಪೂನು ಅಜ್ವಾಯಿನ, ಖಾರ, ಜೀರಿಗೆ, ಮೆಣಸಿನ್ಕಾಯಿ, ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ನೋಡ್ರಿ, ನಾನು 1 ಸ್ಪೂನಷ್ಟು ಬಿಟ್ಟಿನ ಹಿಟ್ಟು 1 ಬಟ್ಲ ಪೂರ್ತಿ ಹಿಡ್ದಂಗೆ ನೋಡ್ರಿ. ಸ್ವಲ್ಪ 2 ಕಾಳು ನೀರು ಹಾಕ್ಕೊಂಡು ಸ್ವಲ್ಪ ಚಿಮುಕ್ಸ್ಕೊತ ಕಲಿಸ್ಕೊಳ್ಳಿ. ನೋಡ್ರಿ, ಈಗ ಹಿಟ್ಟು ಕಲಿಸಿದ ಮುಗ್ದೈತಿ. ಎಣ್ಣೆ ಕಾಯಕ್ಕಿಡೋಣ ಬರ್ರಿ. ಎಣ್ಣೆ ಕಾದತ್ತಲ್ರಿ, 1-2 ಸ್ಪೂನ್ ಎಣ್ಣೆ ಹಾಕೋಣ. 2 ಸ್ಪೂನ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಕಾದೆಣ್ಣೆ ಹಾಕೋಣ. ಈಗ ಸ್ವಲ್ಪ ಪಕೋಡ ಹಾಕೊಂಡು ಬರ್ರಿ. ಹಾಕಿ, ನಾವೇನು ಸೋಡಾ ಹಾಕಿಲ್ಲ, ಏನಿಲ್ಲ. ಸ್ವಲ್ಪ ಹಾಕಿದ್ದಿಂದ ಈ ಬಬಲ್ಸ್ ಎಲ್ಲ ಕಡಿಮೆ ಹಾಕೊಂಡು ನೋಡ್ರಿ. ಆ ನಂತರ ಪಳಸಿ ಹಾಕೊಂಡು 1 ಬಟ್ಲ ಕಡಲೆ ಹಿಟ್ಟು ಹಾಕಿ ಕ್ಯಾಬೇಜ್ ಪಕೋಡ ಮಾಡಿದ್ದು ಇಷ್ಟ ಆದವು ನೋಡ್ರಿ. ನೀವು ಒಮ್ಮೆ ಮಾಡಿ ನೋಡಿ ಕಮೆಂಟ್ದಾಗ ತಿಳಿಸ್ರಿ.